ನಮಸ್ತೆ ರೀ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ರೀ? ನೋಡಿರಿ, ಇವತ್ತು ನಮ್ದು ಗುರುವಾರ ಪೂಜೆ ರೀ. ನಿಮ್ಗೆ ತೋರ್ಸಾಕತ್ತೀನಿ ರೀ. ಗುರುವಾರ ಪೂಜೆ ಮಾಡಿದ್ರಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ದೆ ರೀ. ನೋಡಿರಿ, ನಮ್ಮ ಹಿತ್ಲ ಹೂವು ಅಳ್ತಾವ್ರಿ, ದಾಸವಾಳ ಹೂವು. ಎಲ್ಲ ಚಂದ ಪೂಜೆ ಮಾಡಿ ಬಿಲ್ಲುಪತ್ರ ಹಾಕಿ ತುಳಸಿ ಏರಿಸಿ ಎಲ್ಲ ಅಭಿಷೇಕದ ಮಾಡಿ, ಅಭಿಷೇಕ ಮಾಡೋದು ವಿಡಿಯೋ ಮಾಡಿಲ್ರಿ. ನೋಡ್ರಿ ಪೂಜೆ ಹೆಂಗಾಗೈತೆ ರೀ ನಮ್ದು ಗುರುವಾರ ದಿನ. ಪ್ರತಿ ಗುರುವಾರ ಹಿಂಗೆ ಮಾಡ್ತೀನಿ ರೀ. ಆದರೆ ಶೂಟ್ ಮಾಡೋಕ್ಕಾಗಂಗಿಲ್ಲ, ವಿಡಿಯೋ ಮಾಡೋಕ್ಕಾಗಂಗಿಲ್ಲ ರೀ. ಪ್ರತಿ ಗುರುವಾರ ಈ ಥರ ಪೂಜೆ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ಪೂಜೆ ಆಗೈತಲ್ರಿ, ವಾಯ್ಸ್ ಇದು ಬರತ್ತೆ ರೀ. ಸಿಂಪಲಾಗಿ ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸ್. ಪ್ರತಿ ಗುರುವಾರನೂ ಈ ಥರ ಪೂಜೆ ಇರತ್ತೆ ರೀ ನಂದು. ಏನಂದ್ರೆ ಮನಸ್ಸು ಶುದ್ಧವಾಗಿರುತ್ತೆ, ಮನಃಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಸ್ಸು ಎಲ್ಲ ಕೊಡ್ತಾನೆ ದೇವರು. ಸುಖ ಸಂಪತ್ತು ಎಲ್ಲ ಕೊಡ್ತಾನೆ ರೀ. ನಾವು ಸ್ವಲ್ಪ ಬೇಗ ಎದ್ದು ತ್ರಾಸು ಮಾಡಿಕೊಂಡು ಪೂಜೆ ಮಾಡಿದ್ರೆ ಮನಸ್ಸೆಲ್ಲ ಒಳ್ಳೆಯದಾಗಿರ್ತೈತೆ ರೀ. ಇಡೀ ದಿನವೂ ಒಂದು ಶುದ್ಧವಾದ ಒಂದು ಗಳಿಗೆ ನೋಡ್ಬೋದು ಅನ್ನಿಸ್ತೈತೆ ರೀ. ಗುರುವಾರ ದಿನ ಒಂದು ವಿಶೇಷನ ಅನ್ಬೋದು ರೀ. ಆ ರೀತಿ ನಮ್ಗೆ ಆಕೈತೆ ರೀ. ಸಾಯಿಬಾಬಾ ಫೋಟೋ ನೋಡಿರಿ, ಹೂವು ಹಾಕಿ ನೋಡಿರಿ, ದಾಸವಾಳ ಹೂವು, ಬಿಲ್ಲುಪತ್ರೆ, ಚೆಂಡು ಹೂವು. ಇಲ್ಲೊಂದು ಸಣ್ಣ ಮೂರ್ತಿ ಐತ್ರಿ ನಮ್ದು ಫೋಟೋದು ಬಾಬಾದ್ರಿ. ಮ್ಯಾಲೊಂದು ದೊಡ್ಡ ಫೋಟೋ ಐತ್ರಿ. ಯಾರೋ ನಮ್ಮ ಮನೆಗೆ ಬಂದ್ರೂ ಇದನ್ನು ನೋಡ್ಕೊತ ಬರ್ತಾರಲ್ರಿ, ಅದು ಒಂದು ದೊಡ್ಡ ಖುಷಿ. ಅದಕ್ಕೆ ನಾನು ಅಲ್ಲೇ ಹಾಲ್ ಒಳಗೆ ಹಾಕೀನಿ ರೀ. ಇದನ್ನು ಅಲ್ಲೇ ನಾನು ಪೂಜೆ ಮಾಡ್ತೀನಿ ರೀ. ಬಾಬಾರ ಫೋಟೋ ನೋಡ್ರಿ. ಅವತ್ತಿನ ದಿನ ನಾನು ಗುಡಿಗೆ ಹೋಗೇನಿ ರೀ. ಅದನ್ನು ತೋರ್ಸೇನಿ ನಿಮಗೀಗ. ಗುಡಿಗೆ ಹೋಗಿ ದೀಪೋತ್ಸವ ಹಾಕಿದ್ರು. ಆಮೇಲೆ ಮುಂದಿನ ಗುರುವಾರ ದೀಪೋತ್ಸವ ಆಯ್ತು ರೀ. ಯಾರು ನೀವು ಹುಬ್ಳಿ ಒಳಗೆ ಯಾರು ಭಾಗವಹಿಸ್ತೀರಿ ಅವರೆಲ್ಲ ಹೋಗಿ ಬರ್ರಿ. ಇವತ್ತು ಗುರುವಾರ ದಿನ ದೀಪೋತ್ಸವ ಐತ್ರಿ. ಇಲ್ಲಿ ಹುಬ್ಳಿ ಸರ್ಕಲ್, ಕಿತ್ತೂರು ಸರ್ಕಲ್ ಕಡೆ ಐತಲ್ರಿ, ಶಿರಡಿನಾಗ ಸಾಯಿಬಾಬಾ ಗುಡಿ ಐತಲ್ಲ, ಶಿರಡಿ ಸಾಯಿಬಾಬಾ ಗುಡಿ ರೀ. ಅಲ್ಲಿ ದೀಪೋತ್ಸವ ಐತ್ರಿ ಗುರುವಾರ ದಿನ. ಎಲ್ಲರೂ ಭಾಗವಹಿಸ್ಬೋದು ಅಂತ ಕೇಳ್ಕೊತೀನಿ ರೀ. ಎಲ್ಲರೂ ಬರ್ಬೋದು ರೀ, ನಾವು ಬಂದಿರ್ತೀವಿ. ಅವತ್ತಿನ ದಿನ ಐತಂತ ಹೇಳಿದ್ರು ಭಟ್ರು. ನೋಡಿರಿ, ನಮ್ಮ ಮನ್ಯಾಗ ಸರಳವಾಗಿ ನಮ್ಮ ಬಾಬಾರ ಪೂಜೆ ಮುಗಿತು ರೀ. ಅವ್ರಿಗೆ ಲೋಬಾನ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಲೋಬಾನ ಹಾಕಿತ್ತು ನೋಡಿರಿ ಮನೆಯೊಳಗೆ. ದೀಪ ಧೂಪ ಹಾಕಿದ್ರೆ ಮನೆ ಶಾಂತಿ, ನೆಮ್ಮದಿ, ಎಷ್ಟೊಂದು ವಾತಾವರಣ ಒಂದು ಬದಲಾವಣೆ ನೋಡ್ಬೋದು ರೀ ನಾವು. ಅವತ್ತು ಗುಡಿಗೆ ಹೋಗಿದ್ನಲ್ರಿ, ಇದು ಬಾಬಾರ ಪ್ರಸಾದ ಕೊಟ್ಟಿದ್ರಿ ನನಗೆ. ಅದನ್ನು ತೋರ್ಸಕತ್ತೇನೆ ನಿಮ್ಗೆ. ನೋಡ್ರಿ, ಇಲ್ಲಿ ಬಾಬಾರ ನನಗೆ ಮಾಲೆ ಕೊಟ್ಟಿದ್ರಿ. ಅದನ್ನು ನಾನು ಅಲ್ಲೆಲ್ಲ ಇಡೋದಕ್ಕಿಂತ ನಾನು ಬಾಬಾರಿಗೆ ನಾನು ಮುಡಿಸಿದೆ. ಹಳದಿ ಮಾಲೆ ಕೊಟ್ಟರೆ ನೋಡ್ರಿ. ನಾನು ಗುಡಿಗೆ ಹೋಗಿದ್ದೆ, ಪ್ರಸಾದ ನಂಗೆ ಕೊಟ್ಟರು ಬಾಬಾರ ಅವತ್ತು. ನಾನು ಎಷ್ಟೊತ್ತಿದ್ರು ಹೋಗಬೇಕು ಅನ್ಕೊಂಡೆ. ಎಷ್ಟು ಅಡೆತಡೆ ಬಂದರೂ ನಾನು ದೇವಸ್ಥಾನಕ್ಕೆ ಹೋದೆ ರೀ ಅವತ್ತು. ಕೆಲಸನೂ ಸಿಕ್ಕಾಪಟ್ಟೆ ಆಗಿದ್ರು ನಾನು ಬಿಡಲಿಲ್ಲ. ಅವತ್ತು ಏನೇನೋ ಕೆಲಸ ಬಂದು, ಹಂಗೆ ಬಂದು ಹಿಂಗೆ ಬಂದು ರೀ. ಅದನ್ನು ದಾಟ್ಕೊಂಡು ನಾನು ಸಾಯಿಬಾಬಾರ ಗುಡಿಗೆ ಹೋದೆ. ಹೂವು ತೊಗೊಂಡು, ಸಕ್ಕರೆ ತೊಗೊಂಡು ಹೋದೆ ರೀ. ನೋಡಿರಿ, ನಮ್ಮ ಮನ್ಯಾಗ ಪೂಜೆ ಇಷ್ಟು ಸರಳವಾಗಿತ್ತು. ಬರೀ ಗುಡಿಗೆ ಹೋಗೋರು ಗುಡಿ ಎಲ್ಲ ನೋಡ್ರಿ. ಇಲ್ಲಿ ಪರ್ಪಲ್ ಕಲರೆಲ್ಲ ಹಾಕಿದ್ರು, ಚೆನ್ನಾಗಿ ಅನಿಸುತ್ತೆ. ಪೂಜೆ ಚೆನ್ನಾಗಿ ಮಾಡಿದ್ರು. ಭಟ್ರು ನಂಗೆ ಮಾಲೆ ಕೊಟ್ಟು ಖುಷಿ ಅನ್ನಿಸ್ತು. ಪ್ರಸಾದ ಸಿಕ್ತು, ಬಾಬಾರ್ದು ಆಶೀರ್ವಾದ ಸಿಕ್ತು, ದರ್ಶನ ಆಯಿತು. ಅದಕ್ಕಿಂತ ನಮಗೇನು ಬೇಕಂದ್ರೆ ಮಾಡ್ಕೊಂಡು ಅವ್ರು ಮಾಡಿದ್ದೆಲ್ಲ ಸೂಡುಗಳನ್ನು ಅದನ್ನು ರೆಡಿ ಮಾಡಿದ್ದೀನಿ. ಅವ್ರು ಮಾಡಿದ್ದು ಒಂದು ಭಾಳ ಸರಿಯಾದ ಕೆಲಸ ಮಾಡಿದ್ದೀನಿ. ಬುದ್ಧಿ ಅನ್ನೋದು ಒಂದು ಅಮೃತನ ಇರಬೇಕು. ಇದರಿಂದ ಎಲ್ಲನೂ ಪೂರ್ಣವಾಸಿ ಆಗುತ್ತೆ. ಯಾವುದೋ ರೋಗ ಆಗಲಿ, ಇದಾಗಲಿ, ಇದು ಜ್ವರ ನೋಡಿರಿ.
ಬವರ್ ಜಾಸ್ತಿ ಇರೋದಿಲ್ಲ ಅಗ್ನಿಯವ್ರದ್ದು. ಇದನ್ನು ಆಶೀರ್ವಾದ ತಗೊಳ್ರಿ ಎಲ್ಲರೂ. ಬವರ್ ಕಾಡುಗಳು ಆಶೀರ್ವಾದ ತಗೊಳ್ರಿ. ಎಲ್ಲರೂ ಒಳ್ಳೇದು ಮಾಡಲಿ ದೇವರು. ಅರಿವು ಗೈಸ್ ಎಲ್ಲ ಕೊಡಲಿ. ನಮ್ಮ ದೇವಸ್ಥಾನ ಹುಬ್ಳಿ ಒಳಗೆ ಜನತಾ ಬಜಾರ್ ಕಡೆ ಸರ್ಕಾರ ಕಡೆ ನಮ್ಮ ದೇವಸ್ಥಾನ ದೊಡ್ಡದೈತ್ರಿ. ಭಾಳ ಚಲೋ ಮಾಡ್ತಾರೆ ಪೂಜೆನ, ವಾಚನ ಮಾಡ್ತಾರೆ. ಪ್ರತಿ ಗುರುವಾರನ ಹೋಗ್ತೀವಿ ನಾವು. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ.